ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಹಿಂದೂ ಮಹಾಸಮುದ್ರದ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಭಾರತದ ಜೊತೆಗಿನ ಸಂಬಂಧಗಳನ್ನು ಮುರ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಲ್ಲಿ ಶುರುವಾಗಿದ್ದ ಇಂಡಿಯಾ ಔಟ್ ಕ್ಯಾಂಪೇನ್ನ ಭಾಗವಾಗಿ ಹೊಸ ಸರ್ಕಾರ ಮಾಲ್ಡೀವ್ಸ್ ಅಲ್ಲಿ ಭಾರತೀಯ ಯೋಧರನ್ನ ವಾಪಸ್ಸು ಕರೆಸಿಕೊಳ್ಳೋದಕ್ಕೆ ತಿಳಿಸಿದೆ. ಜೊತೆಗೆ ಭಾರತದ ಜೊತೆಗಿನ ಹೈಡ್ರೋಗ್ರಾಫಿಕ್ ಸರ್ವೆ ಅಂದ್ರೆ ಸಾಗರ ಸರ್ವೆ ಒಪ್ಪಂದವನ್ನು ಕೂಡ ರದ್ದು ಮಾಡಿಕೊಳ್ಳೋ ಸೂಚನೆಯನ್ನು ಕೊಡ್ತಾ ಇದೆ. ಈ ಮಧ್ಯೆ ಅಲ್ಲಿನ ಸರ್ಕಾರದಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳು ಶುರುವಾಗಿದ್ದು, ಮಾಲ್ಡೀವ್ಸ್ ಅಲ್ಲಿ ಯಾರು ಇಂಡಿಯಾ ಔಟ್ ಕ್ಯಾಂಪೇನ್ನ ಬೀಜ ಬಿತ್ತಿದ್ನೋ ಅವನನ್ನೇ ಅಲ್ಲಿನ ಹೊಸ ಅಧ್ಯಕ್ಷ ತನ್ನ ಸರ್ಕಾರದಿಂದ ಹೊರತಳ್ಳಿ ಇರೋ ವಿಚಿತ್ರ ಘಟನೆ ಕೂಡ ನಡೀತಾ ಇದೆ. ಹಾಗಾದ್ರೆ ಅಲ್ಲಿ ಚೈನಾ ದೊಡ್ಡ ಆಟ ಆಡೋದಕ್ಕೆ ಹೋಗ್ತಾ ಇದೆಯಾ? ಮಾಲ್ಡೀವ್ಸ್ ನಿಂದ ಭಾರತ ಹೊರಗೆ ಹೋಗಬೇಕು ಅಂತ ಅಲ್ಲಿನ ಹೊಸ ಅಧ್ಯಕ್ಷ ಬಯಸ್ತಾ ಇರೋದು ಯಾಕೆ? ಅಲ್ಲಿನ ಮಾಜಿ ಅಧ್ಯಕ್ಷ ಹಾಗೂ ಈಗ ರಚನೆಯಾಗಿರೋ ಸರ್ಕಾರ ಅಲ್ಲಿ ಆಯ್ಕೆಯಾಗಿ ಬರೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದ ನಾಯಕನನ್ನೇ ಹೊಸ ಅಧ್ಯಕ್ಷ ಅಧಿಕಾರದಿಂದ ದೂರ ತಳ್ತಾ ಇರೋದು ಯಾಕೆ? ಏನಾಗ್ತಾ ಇದೆ ಮಾಲ್ಡೀವ್ಸ್ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಮಾಲ್ಡೀವ್ಸ್ ಇದು ಹಿಂದೂ ಮಹಾಸಾಗರದಲ್ಲಿನ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರೋ ದ್ವೀಪ ರಾಷ್ಟ್ರ. ಮಾಲ್ಡೀವ್ಸ್ ಅನ್ನ ಹಿಂದೂ ಮಹಾಸಾಗರದ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೆದರೂ ತಪ್ಪಾಗೋದಿಲ್ಲ. ಹೀಗಾಗಿನೇ ಮಾಲ್ಡೀವ್ಸ್ ಏಷ್ಯಾದ ಎರಡು ದೈತ್ಯ ಶಕ್ತಿಗಳ ನಡುವಿನ ಕಿತ್ತಾಟಕ್ಕೆ ಕಾರಣವಾಗ್ತಾ ಇದೆ. ಈ ದ್ವೀಪದ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಭಾರತ ಹಾಗೂ ಚೈನಾಗಳ ನಡುವೆ ಒಂದು ಪೈಪೋಟಿ ಸದಾ ನಡೀತಾ ಇರುತ್ತೆ. ದಕ್ಷಿಣ ಚೀನಾ ಸಾಗರದಲ್ಲಿ ಆಧಿಪತ್ಯ ಸ್ಥಾಪಿಸುವ ಪ್ರಯತ್ನದಲ್ಲಿ ಅಕ್ಕಪಕ್ಕದ ದೇಶಗಳಿಗೆ ತೊಂದರೆ ಕೊಡೋ ಚೈನಾ ಈಗ ಹಿಂದೂ ಮಹಾಸಾಗರದಲ್ಲಿ ಕೂಡ ತನ್ನ ಪಾರುಪತ್ಯವನ್ನ ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನದಲ್ಲಿದೆ. ಹೀಗಾಗಿ ಈ ಭಾಗದ ಸಾಕಷ್ಟು ದೇಶಗಳಲ್ಲಿ ಚೈನಾ ಹೂಡಿಕೆಗಳನ್ನು ಮಾಡ್ತಾ ಇದೆ, ಸಾಲ ಕೊಡ್ತಾ ಇದೆ. ಅಲ್ಲಿನ ಒಂದಷ್ಟು ಬಂದರುಗಳನ್ನು ತನ್ನ ಹಿಡಿತಕ್ಕೆ ತಗೊಂಡು ಅಲ್ಲಿ ನೌಕಾನೆಲೆಗಳನ್ನು ಸ್ಥಾಪಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಚೈನಾದ ಕಣ್ಣು ಮಾಲ್ಡೀವ್ಸ್ ಮೇಲೆ ಕೂಡ ಇದ್ದೇ ಇದೆ. ಈ ಹಿಂದೆ ಅಲ್ಲಿ ಚೈನಾ ಕೈಗೊಂಬೆ ಸರ್ಕಾರ ಆಯಿತು. ಆದರೆ ಕಳೆದ ಬಾರಿಯ ಚುನಾವಣೆಗಳಲ್ಲಿ ಮಾಲ್ಡೀವ್ಸ್ MDP ನಾಯಕ ಇಬ್ರಾಹಿಂ ಸೋಲಿ ಕೈಗೆ ಬಂತು. ಸೋಲಿ ಭಾರತದ ಬಗ್ಗೆ ಪ್ರೀತಿ ಇಟ್ಟುಕೊಂಡಿದ್ದ ನಾಯಕ. ಹೀಗಾಗಿ 2018ರಿಂದ 2023ರವರೆಗೆ ಮಾಲ್ಡೀವ್ಸ್ ಮೇಲೆ ಭಾರತದ ಹಿಡಿತ ಇತ್ತು. ಭಾರತ ಮಾಲ್ಡೀವ್ಸ್ಗೆ ಸಾಕಷ್ಟು ಸಹಾಯವನ್ನು ಆದ್ರೆ ಮೊನ್ನೆ ಅಲ್ಲಿನ ಸರ್ಕಾರ ಬದಲಾಗಿದೆ. ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ PPM ನ ಮೊಹಮ್ಮದ್ ಮೊಯ್ಜು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಈತ ಚೈನಾ ಬೆಂಬಲಿತ ಅಧ್ಯಕ್ಷ. ಸೊ ಅಲ್ಲಿಗ ಭಾರತ ವಿರೋಧಿ ಚಟುವಟಿಕೆಗಳು ತೀವ್ರಗೊಳ್ತಾ ಇವೆ. ಹಾಗೆ ನೋಡಿದ್ರೆ ಮಾಲ್ಡೀವ್ಸ್ ಅಲ್ಲಿ ಭಾರತ ವಿರೋಧಿ ಭಾವನೆಗಳು ಶುರುವಾಗುವುದಕ್ಕೆ ಕಾರಣವಾಗಿದ್ದು ಅಲ್ಲಿನ ಮಾಜಿ ಅಧ್ಯಕ್ಷ ಅಬ್ದುಲ್ಲಾ ಯಾಮಿನ್. ಈತ 2013ರಿಂದ 2018ರ ನಡುವೆ ಮಾಲ್ಡೀವ್ಸ್ ನ ಅಧ್ಯಕ್ಷನಾಗಿದ್ದ ಚೈನಾ ಬೆಂಬಲಿತ ಅಧ್ಯಕ್ಷ. ಆದ್ರೆ 2018ರಲ್ಲಿ ಯಾಮಿನ್ ಅಧಿಕಾರವನ್ನು ಕಳ್ಕೋತಾನೆ ಮತ್ತು ಇಬ್ರಾಹಿಂ ಸೋಲಿಯನ್ನು ಭಾರತ ಬೆಂಬಲಿತ ಅಧ್ಯಕ್ಷ ಅಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇದರ ಜೊತೆಗೆ ಯಾಮಿನ್ ಭ್ರಷ್ಟಾಚಾರ ಮತ್ತು ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಬಂಧಿತನಾಗಿ ಜೈಲಿಗೆ ಕೂಡ ಹೋಗಬೇಕಾಗಿ ಬರುತ್ತೆ. ಒಂದಷ್ಟು ದಿನ ಜೈಲಲ್ಲಿದ್ದ ಯಾಮಿನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ಮಾಲ್ಡೀವ್ಸ್ ನ ಅಧ್ಯಕ್ಷ ಇಬ್ರಾಹಿಂ ಸೋಲಿಗೆ ಭಾರತದ ಬೆಂಬಲ ಹೀಗೆ ಮುಂದುವರೆದು ಬಿಟ್ರೆ ತನ್ನ ಜೈಲು ಕೊನೆಯಾಗೋದಿಲ್ಲ ಮತ್ತು ಯಾವತ್ತಿಗೂ ಮಾಲ್ಡೀವ್ಸ್ ಅಲ್ಲಿ ತನ್ನ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನೋದು. ಹೀಗಾಗಿ ಯಾಮಿನ್ ಮತ್ತೆ ಚೈನಾದ ಸಹಾಯ ಪಡ್ಕೊಂಡ. 2017ರ ಹೊತ್ತಿಗೆ ಮಾಲ್ಡೀವ್ಸ್ ಅಲ್ಲಿ ಚೈನಾ ಭಾರತ ವಿರೋಧಿ ಪ್ರಚಾರ ಶುರು ಮಾಡಿತು. ಭಾರತ ಮಾಲ್ಡೀವ್ಸ್ ಅಲ್ಲಿ ನೌಕಾನೆಲೆ ಹಾಗೂ ಸೇನಾ ನೆಲೆ ನಿರ್ಮಾಣ ಮಾಡಿಕೊಳ್ತಾ ಇದೆ. ಮಾಲ್ಡೀವ್ಸ್ ನ ದ್ವೀಪಗಳನ್ನ ಅಲ್ಲಿನ ಸರ್ಕಾರ ಭಾರತಕ್ಕೆ ಬಿಟ್ಟು ಕೊಡ್ತಾ ಇದೆ. ಮಾಲ್ಡೀವ್ಸ್ ಮೇಲೆ ಭಾರತದ ಸೇನೆ ಅಧಿಕಾರ ಸ್ಥಾಪನೆ ಮಾಡ್ತಾ ಇದೆ. ಮಾಲ್ಡೀವ್ಸ್ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೋತಾ ಇದೆ. ಹೀಗೆ ಅಪಪ್ರಚಾರಗಳಲ್ಲಿ ಶುರುವಾದವು. ಜೊತೆಗೆ ಮಾಲ್ಡೀವ್ಸ್ ನ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಭಾರತವನ್ನ ಇಲ್ಲಿಂದ ಹೊರಹಾಕಬೇಕು ಅನ್ನೋ ಹೋರಾಟವೊಂದಲ್ಲಿ ಆರಂಭ ಆಯಿತು. ಆ ಕ್ಯಾಂಪೇನ್ಗೆ ಇಂಡಿಯಾ ಔಟ್ ಅನ್ನೋ ಹೆಸರು ಕೊಟ್ಟಿದ್ದು ಮತ್ತು ಅದನ್ನು ತೀವ್ರಗೊಳ್ಳುವ ಹಾಗೆ ಮಾಡಿದ್ದು ಮಾಜಿ ಅಧ್ಯಕ್ಷ ಅಬ್ದುಲ್ಲಾ ಯಾಮಿನ್. ತಮ್ಮ PPM ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ಭಾರತದ ಆಧಿಪತ್ಯವನ್ನ ಸಂಪೂರ್ಣವಾಗಿ ಕಿತ್ತಾಕ್ತೀವಿ, ಭಾರತ ಸೇರಿದ ಹಾಗೆ ಮಾಲ್ಡೀವ್ಸ್ ನಲ್ಲಿನ ವಿದೇಶಿ ಹಸ್ತಕ್ಷೇಪವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ ಅಂತ ಅಬ್ದುಲ್ಲಾ ಯಾಮಿನ್ ಪ್ರಚಾರ ಮಾಡ್ತಾ ಹೋದ್ರು. ಈ ಇಂಡಿಯಾ ಔಟ್ ಕ್ಯಾಂಪೇನ್ಗೆ ಬೇಕಾದ ಹಣ ಮತ್ತು ಸೋಷಿಯಲ್ ಮೀಡಿಯಾ ಹಾಗೂ ಇನ್ನಿತರ ಮೀಡಿಯಾಗಳ ನೆರವನ್ನ ಚೈನಾ ಅಲ್ಲಿ ಒದಗಿಸಿಕೊಡ್ತು. ಇಲ್ಲಿ ಭಾರತ ಯಾವುದರಲ್ಲೂ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಕೇವಲ ಭಾರತ ನಮಗೆ ಸಹಾಯ ಮಾತ್ರ ಮಾಡ್ತಾ ಇದೆ ಅಂತ ಅಲ್ಲಿನ ಸರ್ಕಾರ ಏನೇ ಹೇಳಿದ್ರು ಕೂಡ ಅದಲ್ಲಿ ವರ್ಕೌಟ್ ಆಗಲಿಲ್ಲ. ಜೊತೆಗೆ ಇಬ್ರಾಹಿಂ ಸೋಲಿ ಸರ್ಕಾರದ ವಿರುದ್ಧ ಒಂದಷ್ಟು ಆಂಟಿ ಇನ್ಕಂಬೆನ್ಸಿ ಕೂಡ ಶುರುವಾಯಿತು. ಈ ಮಧ್ಯೆ ಶಿಕ್ಷೆಗೆ ಗುರಿಯಾಗಿದ್ದ ಯಾಮಿನ್ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಾಗಿಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಡ್ತು. ಹೀಗಾಗಿ ಆತ ಅಲ್ಲಿ ತನ್ನ ಪಕ್ಷದ ಉಪಾಧ್ಯಕ್ಷ ಮೊಹಮ್ಮದ್ ಮೊಯ್ಜು ಅನ್ನೋ ಇನ್ನೊಬ್ಬ ನಾಯಕನಿಗೆ ಬೆಂಬಲವಾಗಿ ನಿಂತ. ಸೋಲಿ ವಿರುದ್ಧದ ಅಲೆ ಮತ್ತು ಯಾಮಿನ್ ಬೆಂಬಲ, ಚೈನಾದ ಹಣ ಇವೆಲ್ಲ ಅಲ್ಲಿ ಕೆಲಸ ಮಾಡಿದ್ವು. ಮೊಯ್ಜು ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿ ಆಯ್ಕೆ ಆದರು. ಮೊಯ್ಜು ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ನ ಉಪಾಧ್ಯಕ್ಷರಾಗಿದ್ದವರು. ಹೀಗಾಗಿ ಆತ ಆಯ್ಕೆ ಆದ್ರೆ ಅಧಿಕಾರ ನನ್ನ ಕೈಯಲ್ಲೇ ಇರುತ್ತೆ ಅಂತ ಮಾಜಿ ಅಧ್ಯಕ್ಷ ಯಾಮಿನ್ ಭಾವಿಸಿದ್ರು. ಹೀಗಾಗಿನೇ ಯಾಮಿನ್ ಚೈನಾದ ನೆರವನ್ನು ಪಡ್ಕೊಂಡು ಇಂಡಿಯಾ ಔಟ್ ಕ್ಯಾಂಪೇನ್ ಶುರು ಮಾಡಿದ್ರಾದ್ರೆ ಗೆದ್ದ ನಂತರ ಅಲ್ಲಿನ ಪರಿಸ್ಥಿತಿ ಬದಲಾಗಿ ಹೋಯಿತು. ಚೈನಾ ಯಾಮಿನ್ ಅನ್ನು ಬಳಕೆ ಮಾಡಿಕೊಳ್ತು. ಮೊಯ್ಜು ಅಧಿಕಾರಕ್ಕೆ ಬಂದ ನಂತರ ಯಾಮಿನ್ ಅನ್ನು ಕೈಬಿಟ್ಟು ಮೊಯ್ಜು ಜೊತೆ ಚೈನಾ ನಿಂತುಕೊಳ್ತು. ಇನ್ನು ಮೊಯ್ಜು ಕೂಡ ಅಬ್ದುಲ್ಲಾ ಯಾಮಿನ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದನ್ನ ನಿಲ್ಲಿಸಿಬಿಟ್ರು. ಪರಿಣಾಮ
ಯಾಮೆನ್ ಪ್ರೋಗ್ರೆಸಿವ್ ಪಾರ್ಟಿಯಿಂದ ಹೊರಬಂದು ಪೀಪಲ್ಸ್ ನ್ಯಾಷನಲ್ ಫ್ರಂಟ್ ಅನ್ನೋ ಹೊಸ ಪಕ್ಷವನ್ನ ಸ್ಥಾಪಿಸಬೇಕಾಗಿ ಬಂತು. ಆದ್ರೆ ಈಗ ಅದೂ ಕೂಡ ಯಾಮೆನ್ ಜೊತೆ ಉಳಿಯೋ ಹಾಗೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಮುಯ್ಜು ಇಡೀ ಪಕ್ಷವನ್ನ ಹೈಜಾಕ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಅಲ್ಲಿ ಯಾಮೆನ್ ಒಂಟಿ ಆಗ್ತಾ ಇದ್ದಾರೆ. ಸರ್ಕಾರದ ಯಾವ ನಿರ್ಧಾರಗಳಲ್ಲೂ ಯಾಮೆನ್ ಮಾತು ಯಾರು ಕೇಳ್ತಾ ಇಲ್ಲ. ಮುಯ್ಜು ಬಿಡಿ, ಈಗ ಅವರದ್ದೇ ಪಕ್ಷ ಪೀಪಲ್ಸ್ ನ್ಯಾಷನಲ್ ಫ್ರಂಟ್ ಇದೆಯಲ್ಲ, ಅದರ ಲೀಡರ್ಗಳು ಕೂಡ ಈ ಯಾಮೆನ್ ನ ಕ್ಯಾರೆ ಅಂತ ಇಲ್ಲ. ಅವರು ಕೂಡ ಮುಯ್ಜು ಪರ ನಿಂತಿದ್ದಾರೆ. ಈಗ ಮುಯ್ಜು ಅನ್ನೋ ನಾಯಕನನ್ನ ಮಾಲ್ಡೀವ್ಸ್ ನ ಅಧ್ಯಕ್ಷನನ್ನಾಗಿ ಮಾಡಿದ ತಪ್ಪಿಗೆ ಅಬ್ದುಲ್ಲಾ ಯಾಮೆನ್ ಎಲ್ಲಾ ಕಳ್ಕೊಂಡ ಏಕಾಂಗಿ. ಯಾವ ನಾಯಕ ಚೈನಾದ ಮಾತು ಕೇಳ್ಕೊಂಡು ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡ್ಕೋತಾ ಇದ್ನೋ ಆ ನಾಯಕ ಈಗ ಮಾಲ್ಡೀವ್ಸ್ ಸರ್ಕಾರದಿಂದ ಮಾಲ್ಡೀವ್ಸ್ ನ ಅಧಿಕಾರದ ಪಡಸಾಲೆಯಿಂದಲೇ ಕಿಕ್ ಔಟ್ ಆಗಿದ್ದಾನೆ. ಭಾರತ ಮಾತ್ರ ಇನ್ನೂ ಇಲ್ಲೇ ಇದೆ ಅನ್ನೋ ಮಾತುಗಳು ಈಗ ಮಾಲ್ಡೀವ್ಸ್ ಅಲ್ಲಿ ಶುರುವಾಗಿವೆ. ಗೆಳೆಯರೆ, ಮಾಲ್ಡೀವ್ಸ್ ಅಧ್ಯಕ್ಷ ಮುಯ್ಜು ಭಾರತೀಯ ಪಡೆಗಳನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಈಗಾಗಲೇ ಭಾರತ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಅಲ್ಲಿ ಭಾರತ ಇರೋದು ಮುಯ್ಜುಗೆ ಕೂಡ ಬೇಕಿಲ್ಲ. ಯಾಕೆಂದ್ರೆ ಮುಯ್ಜು ಅನ್ನೋ ಅಧ್ಯಕ್ಷನನ್ನ ಮಾಲ್ಡೀವ್ಸ್ಗೆ ತಂದು ಕೂಡಿಸಿರೋದು ಚೈನಾ. ಸೊ ಈ ಮುಯ್ಜು ಚೈನಾ ಹೇಳಿದ ಹಾಗೆ ಕೇಳಲೇಬೇಕಾಗುತ್ತೆ. ಇನ್ನು ಇಲ್ಲಿನ ಆಟದಲ್ಲಿ ಬರೀ ಚೈನಾ ಮಾತ್ರ ಇಲ್ಲ, ಪಾಕಿಸ್ತಾನ ಹಾಗೂ ಟರ್ಕಿಗಳು ಕೂಡ ಇವೆ. ಈ ಸುನ್ನಿ ದೇಶದ ಮೇಲೆ ಟರ್ಕಿಯ ಪ್ರಭಾವ ಹೆಚ್ಚಾಗ್ತಾ ಇದೆ. ಟರ್ಕಿಗೆ ಕೂಡ ಅಲ್ಲಿ ಭಾರತದ ಬದಲು ಚೈನಾ ಇದ್ರೇನೆ ಒಳ್ಳೇದು. ಹೀಗಾಗಿ ಭಾರತಕ್ಕೆ ನಿಮ್ಮ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳಿ ಅಂತ ಅಧ್ಯಕ್ಷ ಒತ್ತಡವನ್ನ ಹೇರೋದಕ್ಕೆ ಶುರು ಮಾಡಿದ್ದಾನೆ. ಜೊತೆಗೆ ಅಲ್ಲಿ 2019ರಲ್ಲಿ ಮಾಲ್ಡೀವ್ಸ್ ಜೊತೆ ಭಾರತ ಮಾಡಿಕೊಂಡಿದ್ದ ಹೈಡ್ರೋಗ್ರಾಫಿಕ್ ಸರ್ವೆ ಒಪ್ಪಂದವನ್ನು ಕೂಡ ನಾವು ಮುಂದುವರಿಸೋದಿಲ್ಲ ಅಂತ ಮಾಲ್ಡೀವ್ಸ್ ಹೇಳ್ಕೊಂಡಿದೆ. ಇಲ್ಲಿ ಹೈಡ್ರೋಗ್ರಾಫಿಕ್ ಸರ್ವೆ ಅಂದ್ರೆ ಹಡಗುಗಳ ಮೂಲಕ ಸೋನಾರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಸಾಗರವನ್ನ ಅಧ್ಯಯನ ಮಾಡೋ ವಿಧಾನ. ಇಲ್ಲಿ ಸಮುದ್ರದ ಆಳ, ಅದರ ರಚನೆ, ಅಲೆಗಳ ಅಬ್ಬರ, ಅವುಗಳ ವೇಗ ಮತ್ತು ಸ್ವಭಾವ, ನೀರಿನ ಮೇಲ್ಮೈ ಲಕ್ಷಣಗಳು, ನೀರಿನ ಆಳದಲ್ಲಿನ ಪ್ರಪಾತಗಳು, ಗುಡ್ಡಗಳು ಹಾಗೂ ಇನ್ನಿತರ ಸ್ವಾಭಾವಿಕ ಅಡೆತಡೆಗಳ ಬಗ್ಗೆ ಮಾಡುವ ಅಧ್ಯಯನ ಇದು. ಮಲ್ಟಿಬೀಮ್ ಎಕೋಸೌಂಡರ್ಸ್ ಅನ್ನು ಬಳಸಿ ಮಾಡೋ ಈ ಅಧ್ಯಯನದಿಂದ ಈ ಮಾರ್ಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳಿಗೆ, ಮೀನುಗಾರಿಕೆಗೆ ತುಂಬಾ ಅನುಕೂಲ ಆಗುತ್ತೆ. ಸಾಗರದ ಆಳದಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲದೆ, ಎಷ್ಟು ಆಳ ಇದೆ ಅನ್ನೋದರ ಅರಿವಿಲ್ಲದೆ ವ್ಯಾಪಾರಿ ಹಡಗುಗಳ ಮಾರ್ಗವಾಗಿ ಬಂದ್ರೆ ಅವು ಅಪಾಯಕ್ಕೆ ತುತ್ತಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಮುದ್ರದ ಆಳ ಮತ್ತು ಅಲೆಗಳ ಬಗ್ಗೆ ಅಧ್ಯಯನ ನಡೆಸಿ ಯಾವ ಮಾರ್ಗದಲ್ಲಿ ವ್ಯಾಪಾರಿ ಹಡಗು ಹೋಗಬಹುದು, ಎಲ್ಲಿ ಹೋಗಬಾರದು ಅನ್ನೋ ಬಗ್ಗೆ ಒಂದು ಮ್ಯಾಪ್ ಅನ್ನ ಸಿದ್ಧಪಡಿಸುವ ಕೆಲಸವನ್ನ ಈ ಸರ್ವೆ ಮೂಲಕ ಮಾಡಲಾಗುತ್ತೆ. ಇನ್ನು 2019ರಲ್ಲಿ ಭಾರತದ ಪ್ರಧಾನಿ 2ನೇ ಅವಧಿಗೆ ಅಧಿಕಾರ ಸ್ವೀಕರಿಸಿದ ನಂತರ ಮೊಟ್ಟ ಮೊದಲ ವಿದೇಶಿ ಪ್ರಯಾಣ ಅಂತ ಮಾಡಿದ್ದು ಮಾಲ್ಡೀವ್ಸ್ಗೆ. ಆ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಈ ಹೈಡ್ರೋಗ್ರಾಫಿಕ್ ಸರ್ವೆಯ ಒಪ್ಪಂದ ಆಯಿತು. ಆ ನಂತರ ಭಾರತದ ಸರ್ವೆ ಹಡಗು INS ದರ್ಶಕ್ 2021ರಲ್ಲಿ ಮೊದಲ ಬಾರಿಗೆ ಈ ಭಾಗದಲ್ಲಿ ಸರ್ವೆ ಕಾರ್ಯವನ್ನು ಮಾಡಿತು. 2ನೇ ಬಾರಿ ಸರ್ವೆ ಕಾರ್ಯವನ್ನ INS ಸಟ್ಲೇಜ್ ಮಾಡಿತು. ಸುಮಾರು 744 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ವೆ ಕಾರ್ಯ ನಡೆಯಿತು. ಜೊತೆಗೆ ಮಾಲ್ಡೀವ್ಸ್ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್ಗೆ ಕೂಡ ಈ ಸರ್ವೆ ಕಾರ್ಯದ ತರಬೇತಿಯನ್ನು ಕೊಡಲಾಯಿತು. ಹಾಗೆ ಸರ್ವೆಗೆ ಬಳಸುವ ಉಪಕರಣಗಳನ್ನು ಕೂಡ ಭಾರತ ಮಾಲ್ಡೀವ್ಸ್ ಡಿಫೆನ್ಸ್ ಫೋರ್ಸ್ಗೆ ಗಿಫ್ಟ್ ಮಾಡಿತು. ಆನಂತರ 2023ರಲ್ಲಿ 3ನೇ ಬಾರಿ ಭಾರತೀಯ ನೌಕೆ INS ಇನ್ವೆಸ್ಟಿಗೇಟರ್ ಮಾಲ್ಡೀವ್ಸ್ ಡಿಫೆನ್ಸ್ ಫೋರ್ಸ್ ಜೊತೆ ಜಂಟಿ ಸರ್ವೆ ಕಾರ್ಯವನ್ನು ಮಾಡಿತು ಮತ್ತು ಅಲ್ಲಿ ಸುಮಾರು 52ಕ್ಕೂ ಹೆಚ್ಚು ಹೊಸ ಚಿಕ್ಕ ಚಿಕ್ಕ ಪರ್ವತ ಶ್ರೇಣಿಗಳು ಆ ಸಾಗರದ ಅಡಿಯಲ್ಲಿರೋದನ್ನು ಕೂಡ ಪತ್ತೆ ಮಾಡಲಾಯಿತು. ಇನ್ನು ಇಂಥ ಸರ್ವೆ ಕಾರ್ಯವನ್ನ ಮಾಲ್ಡೀವ್ಸ್ ಬಳಿ ಮಾತ್ರ ಅಲ್ಲ, ಇಡೀ ಹಿಂದೂ ಮಹಾಸಾಗರದಲ್ಲಿ ಸಾಕಷ್ಟು ಕಡೆ ಭಾರತ ಮಾಡ್ತಾ ಇದೆ. ಹಾಗೆ ಬಾಂಗ್ಲಾದೇಶ, ಶ್ರೀಲಂಕಾ ಹಾಗೂ ಮ್ಯಾನ್ಮಾರ್ಗಳ ಜೊತೆ ಕೂಡ ಭಾರತಕ್ಕೆ ಈ ಸಾಗರ ಸರ್ವೆ ಕಾರ್ಯದ ಹೈಡ್ರೋಗ್ರಾಫಿಕ್ ಸರ್ವೆ ಒಪ್ಪಂದಗಳಿವೆ. ಈ ಹಿಂದೆ ಸಂದಾಯಕ್ ಅನ್ನೋ ಹಡಗು ಬಂಗಾಳ ಕೊಲ್ಲಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸರ್ವೆ ಕಾರ್ಯಗಳನ್ನು ಮಾಡಿದೆ. ಈ ಸರ್ವೆ ಹಡಗುಗಳ ಸಂಚಾರಕ್ಕೆ ತುಂಬಾ ಅಗತ್ಯ ಇದ್ದು, ಆಫ್ರಿಕಾ ಭಾಗದಲ್ಲಿ ಸುಮಾರು 64% ಭಾಗ ಇನ್ನೂ ಸರ್ವೆ ಆಗಬೇಕಿದ್ರೆ ಏಷ್ಯಾದಲ್ಲಿ ಸುಮಾರು 36% ಸರ್ವೆ ಬಾಕಿ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಕೀನ್ಯಾ, ಮಾರಿಷಸ್, ಮೊಜಾಂಬಿಕ್, ಒಮನ್, ಸೆಷೆಲಿಸ್ ಮತ್ತು ತಾಂಜೇನಿಯಾ ಮುಂತಾದ ದೇಶಗಳಿಗೆ ಕೂಡ ಹೈಡ್ರೋಗ್ರಾಫಿಕ್ ಸರ್ವೆಗೆ ಭಾರತೀಯ ನೌಕಾಪಡೆ ಸಾಕಷ್ಟು ಸಹಾಯವನ್ನು ಮಾಡಿದೆ. ಇದೇ ಕೆಲಸವನ್ನ ಮಾಲ್ಡೀವ್ಸ್ ಅಲ್ಲಿ ಕೂಡ ಭಾರತ ಮಾಡ್ತಾ ಇತ್ತು. ಇದು 5 ವರ್ಷಗಳ ಅವಧಿಗೆ ಆಗಿದ್ದ ಒಪ್ಪಂದ. ಅದು ಮುಂದಿನ ವರ್ಷ ಅಂದ್ರೆ 2024ಕ್ಕೆ ನವೀಕರಣಗೊಳ್ಳಬೇಕಿತ್ತು. ಆದ್ರೆ ನಾವು ಆ ಒಪ್ಪಂದವನ್ನ ಮುಂದುವರಿಸೋದಿಲ್ಲ ಅಂತ ಮಾಲ್ಡೀವ್ಸ್ ನ ಅಧ್ಯಕ್ಷ ಕಚೇರಿಯ ಕಾರ್ಯದರ್ಶಿ ಮೊಹಮ್ಮದ್ ಫಿರೋಜುಲ್ ಅಬ್ದುಲ್ ಖಲೀಲ್ ಹೇಳಿರೋದಾಗಿ ಅಲ್ಲಿನ ಮಾಧ್ಯಮಗಳು ತಿಳಿಸಿವೆ. ಆದ್ರೆ ಈ ಬಗ್ಗೆ ಇನ್ನು ಮಾಲ್ಡೀವ್ಸ್ ಅಧಿಕೃತವಾಗಿ ಏನನ್ನು ಹೇಳಿಲ್ಲ. ಅಫ್ಕೋರ್ಸ್ ಇದು ಕೂಡ ಚೈನಾ ಚಿತಾವಣೆ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಇನ್ನು ಮೊನ್ನೆ ದುಬೈಯಲ್ಲಿ ನಡೆದ ಪರಿಸರಕ್ಕೆ ಸಂಬಂಧಪಟ್ಟ ಸಮ್ಮೇಳನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದ ಮಾಲ್ಡೀವ್ಸ್ನ ಅಧ್ಯಕ್ಷ ಮುಯ್ಜು ಸೇನೆಯನ್ನ ಹಿಂಪಡೆಯೋದಕ್ಕೆ ಭಾರತ ಒಪ್ಪಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅಲ್ಲಿಂದ ಭಾರತ ತನ್ನ ಸೇನೆಯನ್ನ ಇದುವರೆಗೆ ಹಿಂದಕ್ಕೇನು ಪಡ್ಕೊಂಡಿಲ್ಲ. ಅಲ್ಲಿಂದ ಸೇನೆಯನ್ನು ಹಿಂದಕ್ಕೆ ಪಡ್ಕೊಳ್ಳೋದು ಅಂದ್ರೆ ಅಲ್ಲಿನ ನಮ್ಮ ಹೆಲಿಕಾಪ್ಟರ್
ಗಸ್ತು ಹಡಗುಗಳು ಸೇರಿದ ಹಾಗೆ ಭಾರತ ಒದಗಿಸಿರುವ ಎಲ್ಲ ಸಹಾಯಗಳನ್ನ ಗಿಫ್ಟ್ಗಳನ್ನು ಕೂಡ ಹಿಂದಕ್ಕೆ ಪಡಿಬೇಕಾಗುತ್ತೆ. ಹಾಗೇನಾದರೂ ಆದರೆ ಮಾಲ್ಡೀವ್ಸ್ ಇವೆಲ್ಲವನ್ನ ಮತ್ತೆ ಚೈನಾದಿಂದ ತರಿಸ್ಕೋಬೇಕಾಗಿ ಬರುತ್ತೆ. ಇನ್ನು ಇಲ್ಲಿ ಗಿಫ್ಟ್ ಅಂದ ಕೂಡಲೇ ನೆನಪಾಯ್ತು, ಈ ಹಿಂದೆ ಭಾರತ ಮಾಲ್ಡೀವ್ಸ್ಗೆ ಗಿಫ್ಟ್ ಕೊಟ್ಟಿದ್ದ ಫಾಸ್ಟ್ ಟ್ರ್ಯಾಕ್ ಕ್ರಾಫ್ಟ್ INS ತರ್ಮುಗ್ಲಿ ಭಾರತಕ್ಕೆ ಹಿಂತಿರುಗಿ ಬಂದಿದೆ. 22 ವರ್ಷ ವಯಸ್ಸಿನ ಈ ನೌಕೆಯನ್ನ ಭಾರತ ಈಗ ಮತ್ತೆ ರಿಫರ್ಬಿಶ್ ಮಾಡಿ ನೌಕಾಪಡೆಗೆ ಸೇರ್ಪಡೆ ಮಾಡಿಕೊಂಡಿದೆ. ಇದನ್ನು ಭಾರತ ಮಾಲ್ಡೀವ್ಸ್ಗೆ ಗಿಫ್ಟ್ ಆಗಿ ಕೊಟ್ಟಿತ್ತು. ಅದು ಹಳೆಯದಾದ ನಂತರ ಅದನ್ನು ಡಿಕಮಿಷನ್ ಮಾಡಿದ ಮಾಲ್ಡೀವ್ಸ್ ಕಳೆದ ಮೇ ತಿಂಗಳಲ್ಲಿ ಹಡಗನ್ನ ಭಾರತಕ್ಕೆ ಹಸ್ತಾಂತರ ಮಾಡಿತು. ಇದನ್ನು ಸಿದ್ಧಪಡಿಸಿ ಅಥವಾ ಮತ್ತೊಂದು ಹಡಗನ್ನ ಭಾರತ ಅಲ್ಲಿಗೆ ಕೊಡಬೇಕಿತ್ತು. ಆದರೆ ಅಷ್ಟರಲ್ಲಿ ಮಾಲ್ಡೀವ್ಸ್ ಅಲ್ಲಿ ಸರ್ಕಾರ ಬದಲಾವಣೆ, ಇಂಡಿಯಾ ಔಟ್ ಕ್ಯಾಂಪೇನು, ಈ ಎಲ್ಲ ಕಾರಣಗಳಿಂದ ಭಾರತ ಈ ಹಡಗನ್ನ ಇಲ್ಲೇ ಇಟ್ಕೊಳ್ತು ಮತ್ತು ಇದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಒಂದಷ್ಟು ದುರಸ್ತಿ ಹಾಗೂ ರಿಫರ್ಬಿಶ್ ಮಾಡುವ ಮೂಲಕ ಮತ್ತೆ ಈ ಹಡಗನ್ನ ಸಿದ್ಧಪಡಿಸಲಾಗಿದೆ ಮತ್ತು ನೌಕಾಪಡೆಗೆ ಸೇರ್ಪಡೆ ಕೂಡ ಮಾಡಿಕೊಳ್ಳಲಾಗಿದೆ. ಇದು ಗೆಳೆಯರೆ ಮಾಲ್ಡೀವ್ಸ್ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.